ಶ್ರೀ ಗುರುಭ್ಯೋ ನಮಃ. 9ನೆಯ ಎಪಿಸೋಡ್ ಭಾಗವತ ಆಮೋದ ಪರೀಕ್ಷಾರ್ಥಿಗಳಿಗೆ ಮತ್ತು ಎಲ್ಲ ಶ್ರೋತೃಗಳಿಗೆ ಪ್ರಾರಂಭ ಮಾಡೋಣ. ಹಿಂದಿನ ಪಾಠದಲ್ಲಿ ಹರಿಧ್ಯಾನವನ್ನು ಹೇಗೆ ಮೈಗೂಡಿಸಿಕೊಳ್ಳಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾಯಿತು. ಆಯಿತು, ಧ್ಯಾನಕ್ಕೆ ಕುಳಿತುಕೊಂಡಿದ್ದೇವೆ. ಅದು ಕಂಟಿನ್ಯೂಷನ್ ಆಗಬೇಕದು ಧ್ಯಾನ. ಅದನ್ನು ಮುಂದುವರಿಸೋದು ಹೇಗೆ? ಇದು ಪ್ರಶ್ನೆ ಭೃಕ್ಷರಾಜನದ್ದು. ಧ್ಯಾನದ ಅಭ್ಯಾಸವನ್ನು ಮುಂದುವರಿಸುವುದು ಹೇಗೆ? ಶುಕಾಚಾರ್ಯ ಹೇಳಿದರು, ಶ್ರೀಹರಿಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಒಮ್ಮೆಲೆ ಶ್ರೀಹರಿಯ ಸರ್ವಾವಯವ, ಸಂಪೂರ್ಣ ಅವಯವ ಮೇಲಿಂದ ಕೆಳಗೆ ಆಪಾದ ಮೌಲಿಪರ್ಯಂತಂ ಇದು ಚಿಂತನೆ ಸಾಧ್ಯವಾಗದೇ ಇದ್ದರೆ ಆ ಭಗವಂತನ ಪಾದಾದಿ ಒಂದೊಂದೇ ಅವಯವ ಚಿಂತನೆ ನಡೆಸಬೇಕು. ಕೇವಲ ಕಾಲಿನದ್ದು, ಆಮೇಲೆ ತೊಡೆ, ಆಮೇಲೆ ಎದೆ, ಆಮೇಲೆ ಮುಖ, ಹೀಗೆಲ್ಲ ಹಂತ ಹಂತವಾಗಿ ಅವನ ಎಲ್ಲ ಅವಯವಗಳ ಚಿಂತನೆಯನ್ನು ಕೈಗೂಡಿಸಿಕೊಳ್ಳಬೇಕು. ಮನಸ್ಸು ಹರಿಯನ್ನು ಬಿಟ್ಟು ಬೇರೆ ಏನನ್ನೂ ಸ್ಮರಿಸದಿರುವಂತಾಗಬೇಕು. ಹರಿಚಿಂತನೆ ಆಗಬೇಕು ವಿನಃ ಅಂದ್ಬಿಟ್ಟು ಬೇರೆ ಯಾವ ವಿಷಯದಲ್ಲಿ ಬರ್ತಕ್ಕದ್ದಲ್ಲ. ಆ ಧ್ಯಾನಕ್ಕೆ ಕುಳಿತುಕೊಂಡಾಗ ಒಂದೊಂದೇ ಅವಯವ ಧ್ಯಾನವನ್ನು ಮಾಡತಕ್ಕಂತಹ ಸಂದರ್ಭ ಹೇಗೆ ಅಂತ ನೋಡುವಾಗ ಪಾದದ ಚಿಂತನೆ ಅಂತ ಹೇಳ್ತೀವಿ. ಏನು ಪಾದದ ಚಿಂತನೆ? ಭಗವಂತ ಯಾವುದೋ ರಾಮಾವತಾರ ಕಾಲದಲ್ಲಿ ಅವನು ಸಂಚಾರ ಮಾಡುವಾಗ ಕಲ್ಲಾಗಿ ಬಿದ್ದ ಅಹಲ್ಯೆಯನ್ನು ತನ್ನ ಪಾದಸ್ಪರ್ಶದಿಂದ ಉದ್ಧಾರ ಮಾಡಿದ್ದಾನೆ. ಇದು ರಾಮಾವತಾರದ ರಾಮಚಂದ್ರನ ಪಾದದ ಮಹಿಮೆ. ಹಾಗೆಯೇ ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯಿಂದ 3 ಪಾದ ಭೂಮಿಯನ್ನು ಏನು ದಾನವಾಗಿ ಪಡ್ಕೊಳ್ತಾನೆ, ಅವನು ಬೆಳೀಲಿ ಪ್ರಾರಂಭ ಆಯಿತು. ಭಗವಂತನ ರೂಪ 1 ಪಾದದಿಂದ ಅಖಂಡ ಭೂಖಂಡವನ್ನು ಅಳೆದುಕೊಂಡ ತ್ರಿವಿಕ್ರಮನಾಗಿ ಬೆಳೆದು 2ನೇ ಪಾದದಿಂದ ಅದು ಮೇಲಿನ ಲೋಕಕ್ಕೆ ಹೋಯಿತು, ಬ್ರಹ್ಮಲೋಕದವರೆಗೂ, ಭೂಮಿಯಿಂದ ಮೇಲಿನ 7 ಲೋಕಗಳು. ಆ ಕಟಾಹ ಸೀಳಿತು, ಬಾಕ್ಯ ಜಲಧಾರೆ ಒಳಗೆ ಬಂದಿತು, ಅದೇ ವಿಷ್ಣುಪದಿ ಗಂಗೆ. ಭಗವಂತನ ಪಾದದಿಂದ ಉದ್ಭೂತವಾಗಿರ್ತಕ್ಕಂಥವಳಾದ್ದರಿಂದ ಅವಳಿಗೆ ಗಂಗೆ ಅಂತ ಹೆಸರು ಬಂತು. ಎಲ್ಲ ನದಿಗಳ ಶ್ರೇಷ್ಠತೆ ಅವಳಿಗೆ ಸಿಕ್ಕಿತು. ಪಾವಿತ್ರ್ಯ ತಂದು ಕೊಡ್ತಕ್ಕಂಥ ಗಂಗೆ ಅಂತ ಹೇಳ್ತೀವಿ. ಆ ಪಾವಿತ್ರ್ಯ ಬಂದದ್ದೇ ಭಗವಂತನ ಕಾಲಿನಿಂದ ಹುಟ್ಟಿದ್ದಕ್ಕೋಸ್ಕರ. ಈ ಭಗವಂತನ ಪಾದದಿಂದ ಏನೆಲ್ಲ ಸಂದರ್ಭಗಳು ನಿರ್ಮಾಣವಾಗಿ ಆ ಚಿಂತನೆಯನ್ನು ನಾವು ಮಾಡತಕ್ಕಂಥದ್ದು. ಹಾಗಾಗಿ ಆ ಪ್ರಶ್ನೆಯನ್ನು ನಾವಿಲ್ಲಿ ಚಿಂತನೆ ಮಾಡಬೇಕಾಗಿದೆ. ಮುಂದೆ ಕೇಳ್ತಾನೆ ಪರೀಕ್ಷಿತ ರಾಜ 39ನೆಯ ಪ್ರಶ್ನೆಯಲ್ಲಿ ಸರ್ವಾವಯವ ಅಥವಾ ಅಖಂಡ ಧ್ಯಾನ ಸಾಧನೆ ಹೇಗೆ? ಒಂದೊಂದು ಪಾದದ್ದಾಯಿತು, ಇಡೀ ಸಂಪೂರ್ಣವಾಗಿ ಚಿಂತನೆ ಮಾಡಬೇಕಲ್ಲ. ಇದನ್ನು ಹೇಗೆ ತಂದುಕೊಳ್ಬಹುದು? ತೈಲಧಾರೆಯಂತಹ ನಿರಂತರ ಸ್ಮರಣೆಯಿಂದ ಸಾಧ್ಯ ಇದೆ. ಇವತ್ತು ನಾವು ಯಾವುದೇ ವಿಷಯವನ್ನು ನಮ್ಮ ಸ್ವಂತಕ್ಕದನ್ನು ಕೈಗೂಡಿಸ್ಕೊಳ್ಬೇಕಾಗಿದ್ದರೆ ಕಂಟಿನ್ಯೂಯೇಷನ್ ಪ್ರಾಕ್ಟೀಸ್ ಬೇಕು. ಯಾವುದೇ ಇರ್ಬೋದು, ಟೈಪಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಪ್ರಾಕ್ಟೀಸ್ ಬೇಕು. ಪ್ರಾರ್ಥನೆ, ಅದರ ಅಭ್ಯಾಸ ಪುನರಾವರ್ತನೆ ಮಾಡ್ತಾ ಇದ್ವಿ ಅಂದರೆ ಆಗ್ತದೆ. ಒಂದು ದಿನಕ್ಕಾಗಲಿಕ್ಕಿಲ್ಲ. ಮತ್ತೆ ಮತ್ತೆ ಪ್ರಯತ್ನ ಮಾಡಿದಾಗ, ಪುನರಾವರ್ತನೆ ಮಾಡಿದಾಗ ಸಾಧ್ಯ ಇದೆ. ಅದಕ್ಕಾಗಿ ಹೇಳಿದರು, ಭಗವಂತನ ಧ್ಯಾನವನ್ನು ಮಾಡುವಾಗ ಆ ಧ್ಯಾನ ಹೇಗಿರಬೇಕು ಅಂದರೆ ತೈಲಧಾರೆಯಂತೆ. ಇದನ್ನೇ ವಿಜಯದಾಸರು ಕೂಡ ಪ್ರೇರಣೆಯಾಗಿ ತಗೊಂಡಿದ್ದಾರೆ ಈ ಭಾಗವತ ಸಂದೇಶವನ್ನೇ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು. ಏನು ತೈಲಧಾರೆ? ನೀರಿನಿಂದ ಸುರಿಯುವಾಗ ನಡು ಬ್ರೇಕ್ ಆಗ್ಬೋದು. ಎಣ್ಣೆ ಹಾಗಲ್ಲ, ಕಂಟಿನ್ಯೂಷನ್ ಇರ್ತದಲ್ಲಿ, ಎಂದೂ ಬ್ರೇಕ್ ಆಗೋದಿಲ್ಲ ಎಣ್ಣೆ. ಹಾಗೆ ನಾವು ಭಗವಂತ ಧ್ಯಾನ ಕುಳಿತುಕೊಂಡಾಗ ಆ ಕಡೆ ಈ ಕಡೆಗೆ ಏನೂ ವಿಚಾರ ಮಾಡತಕ್ಕದ್ದಲ್ಲ. ಏಕಾಗ್ರತೆ ಅಂದರೆ ಏಕಾಗ್ರತೆ, ಆ ಚಿಂತನೆ ಬರಬೇಕು. ತೈಲಧಾರೆಯಂತೆ ಎಣ್ಣೆಯನ್ನು ಸುರಿಯುವಾಗ ನಿರಂತರವಾದ ಧಾರೆ, ಆ ಪ್ರವಾಹ ಅಥವಾ ಸಾಗುವಿಕೆ, ಆ ರೀತಿ ನಮ್ಮ ಸ್ಮರಣೆ ಇರಬೇಕಾಗಿದೆ. ಇದಾಗಬೇಕು ಅಂತಾಗಿದ್ದರೆ ವಿಷಯ ಪದಾರ್ಥಗಳಿಂದ ಸೆಳೆದ ಮನಸ್ಸನ್ನು ಹರಿಯಲ್ಲಿ ನಿಲ್ಲಿಸುವುದರಿಂದ. ಆಗಲೇ ಚಿಂತನೆ ಮಾಡಿದ್ದಾಯಿತು. ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ಸೆಳೆಯತಕ್ಕಂಥ ಕ್ರಮ ಹೇಗೆ? ನಾನು ಈ 1 ಗಂಟೆ ಹೊತ್ತು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಯಾವುದನ್ನು ವಿಚಾರ ಮಾಡುವುದಿಲ್ಲ. ಅದು ಬೇಕಾದ ತಿಂಡಿ ತಯಾರಾಗಿರಲಿ, ಮತ್ತೇನೋ ಪಾನೀಯ ತಯಾರಾಗಿರಲಿ, ಮತ್ತಾರೋ ಬರಲಿ, ಏನು ವಿಷಯ ಮಾತಾಡೋದು. 1 ಗಂಟೆ ಹೊತ್ತು ಭಗವಂತನ ಧ್ಯಾನಕ್ಕೆ ಮೀಸಲು. ಹಿಂಗೆ ಗಟ್ಟಿ ಮನಸ್ಸಿನಿಂದ ಆಗ ಹೇಳ್ತೇನೆ, ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿ ಕುಳಿತುಕೊಂಡದ್ದಾದರೆ ಇದೇ ಹಂತ ಹಂತವಾಗಿ ಸಾಧ್ಯ ಇದೆ. ಹಾಗಾಗಿ ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ಸೆಳೆದು
ದೇವರಲ್ಲಿಯೇ ಆ ಮನಸ್ಸನ್ನು ನಿಲ್ಲಿಸಬೇಕಾಗಿದೆ. ಮುಂದೆ ಕೇಳಿದ ಪರೀಕ್ಷಿತ ರಾಜ, ಶ್ರೀಹರಿಯ ಧ್ಯಾನದಿಂದ ದೊರೆಯುವ ಲಾಭ ಏನು? ಏನಾದರೂ ಒಂದು ಉಪಯೋಗ ಬೇಕಲ್ಲ ಒಂದು ಕಾರ್ಯ ಮಾಡಿದ್ದಕ್ಕೆ. ಆಗಲೇ ಬಂದದ್ದಾಗಿದೆ, ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಯಾವುದೇ ಪ್ರಯೋಜನ ಇಲ್ಲ ಅಂತಾದರೆ ಯಾರೂ ಯಾವ ಕಾರ್ಯದಲ್ಲಿಯೂ ತೊಡಗುವುದಿಲ್ಲ. ಅದನ್ನು ಮಾಡಬೇಕಾಗಿದ್ದರೆ ಏನು ಲಾಭ? ಅದರಿಂದ ಲಾಭ ಇದ್ದರೆ ಮಾಡೋಣ ಅಷ್ಟೇ. ಹಾಗೆ ಇಲ್ಲಿಯೂ ಕೂಡ ಹರಿಯ ಧ್ಯಾನದಿಂದ ದೊರೆಯುವ ಲಾಭ ಏನು? ಅದಕ್ಕೆ ಉತ್ತರ, ಹರಿಧ್ಯಾನದಿಂದ ಮನಸ್ಸು ಶುದ್ಧವಾಗುವುದು. ಇವತ್ತು ಮನಸ್ಸಿನಲ್ಲಿ ಗೊಂದಲ, ಗೋಜಲು, ಗಲಿಬಿಲಿ ಅಂತಿರ್ತೇವೆ. ಮನಸ್ಸು ಶಾಂತಿ ಇಲ್ಲರಿ, ಏನೋ ಕಿರಿಕಿರಿ, ಏನೋ ಸಮಸ್ಯೆ. ಮನಸ್ಸು ಶುದ್ಧವಾಗಬೇಕು ಅಂತಾಗಿದ್ದರೆ, ಪ್ರಸನ್ನವಾಗಬೇಕು ಅಂತಾಗಿದ್ದರೆ, ಶಾಂತವಾಗಬೇಕು ಅಂತಾಗಿದ್ದರೆ, ಪ್ರಶಾಂತವಾಗಬೇಕು ಅಂತಾಗಿದ್ದರೆ ಭಗವಂತನ ಧ್ಯಾನ ಮಾಡಬೇಕು. ಇದು ಒಂದನೆಯ ಲಾಭ ದೊರೆಯತಕ್ಕಂಥದ್ದು. ಮನೋನಿಯಂತ್ರಣಕ್ಕೆ ಸಾಧನವಾದ ಭಕ್ತಿಯು ಲಭ್ಯವಾಗುತ್ತದೆ. ಮನಸ್ಸನ್ನು ನಿಯಂತ್ರಣಗೊಳಿಸಬೇಕು ಅಂತಾಗಿದ್ದರೆ, ವಿಷಯ ಪದಾರ್ಥಗಳಿಂದ ಸೆಳೆದು ಅದನ್ನು ನಿಲ್ಲಿಸಬೇಕು ಅಂತ ಆಗಿದ್ದರೆ ಅದಕ್ಕೊಂಚೂರು ಜ್ಞಾನ, ಭಗವಂತ ಮೇಲೆ ಪ್ರೀತಿ ಎಂಬತಕ್ಕಂತಹ ಭಕ್ತಿಯ ಅಂಶವು ಕೂಡ ಸೇರ್ಕೋಬೇಕಾಗ್ತದೆ. ಆ ಭಕ್ತಿಯೂ ಕೂಡ ಈ ಭಗವಂತನ ಧ್ಯಾನದಿಂದ ಲಭ್ಯವಾಗ್ತದೆ. ಒಂದಷ್ಟು ಧ್ಯಾನ, ಭಕ್ತಿ ಅಂತನ್ನುವಾಗ ಎರಡು ಅಂಶ ಸೇರಿದೆ, ಅದು ಮುಂದೆ ವಿವರಣೆ ಬರಲಿಕ್ಕಿದೆ. ಒಂದು ಭಗವಂತನ ಜ್ಞಾನ ಮತ್ತು ಭಗವಂತ ಬಗ್ಗೆ ಆಸಕ್ತಿ ಮತ್ತು ಪ್ರೀತಿ ಎರಡೂ ಸೇರಿದ ಭಕ್ತಿ ಆಗ್ತದೆ. ಆ ಭಗವಂತ ಬಗ್ಗೆ ನಮಗೊಂದು ವಿಶ್ವಾಸ ಬೇಕು, ಮೊದಲು ನಂಬಿಕೆ ಬೇಕು, ಪ್ರೀತಿ ಬೇಕು. ನನ್ನ ಕಾಪಾಡ್ತಾನೆ, ಅವನಿಲ್ಲದೆ ನನ್ನ ಕಾರ್ಯ ನಡೆಯುವುದಿಲ್ಲ. ಈ ಭಾವನೆ ಜಾಗೃತವಾದಾಗ ಅದು ಈ ಭಾವನೆ ಭಕ್ತಿ ಬೆಳೀಲಿಕ್ಕೆ ಕೂಡ ಈ ಭಗವಂತನ ಧ್ಯಾನ ಸಾಧನೆ ಆಗ್ತದೆ. ಪ್ರಾರಂಭದ ಒಂದು ಹಂತದ ಭಕ್ತಿಯಿಂದ ಭಕ್ತಿಯ ಸಾಧನೆಯಿಂದ ಧ್ಯಾನದಿಂದ ಭಕ್ತಿ ಸಾಧನೆ, ಇವು ನಿರಂತರ ಪ್ರೊಸೆಸ್. ಇದು ಭಕ್ತಿಯಿಂದ ಧ್ಯಾನ, ಧ್ಯಾನದಿಂದ ಭಕ್ತಿ, ಒಂದರಿಂದ ಒಂದೊಂದು ಬೆಳವಣಿಗೆ ಆಗ್ತಾ ಹೋಗತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬಹುದಾಗಿದೆ. ಮುಂದೆ ಪರೀಕ್ಷಿತ ಪ್ರಶ್ನೆ ಕೇಳಿದ, ಧ್ಯಾನಕ್ಕೆ ಸಂಬಂಧಿಸಿದಂತೆ ಪರೀಕ್ಷಿತ ರಾಜನ ಪ್ರಶ್ನೆಗಳಾವುವು? ಪರೀಕ್ಷಿತ ಕೇಳಿದ ಪ್ರಶ್ನೆಗಳನ್ನೇ ಸಂಗ್ರಹ ಮಾಡಿ ಇಲ್ಲಿ ಮತ್ತೊಂದು ಪ್ರಶ್ನೆ ಕೇಳಲಾಗಿದೆ. ಧ್ಯಾನಕ್ಕೆ ಸಂಬಂಧಿಸಿದಂತೆ ಏನು ಪ್ರಶ್ನೆ ಕೇಳಿದ? ಒಟ್ಟಾರೆ ಶುಕ ಮಹರ್ಷಿ ಹೇಳ್ತಾರೆ, ಹೇಗೆ ಧ್ಯಾನ? ಅವನ ಪ್ರಶ್ನೆ. ಯಾವ ವಿಷಯದಲ್ಲಿ ಧ್ಯಾನ? ಮೂರನೇ ಪ್ರಶ್ನೆ, ಯಾವ ರೀತಿಯ ಧ್ಯಾನ? ಮೂರು ಪ್ರಶ್ನೆ ಕೇಳಿದ್ದಾನೆ ಪರೀಕ್ಷಿತ ರಾಜ. ಶುಕಾಚಾರ್ಯರು ಒಂದೊಂದಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಹೇಗೆ ಧ್ಯಾನ ಅಂದರೆ ಧ್ಯಾನವನ್ನು ಹೇಗೆ ನಡೆಸಬೇಕು, ಅದರ ಪ್ರಾರಂಭದ ಹಂತ ಯಾವುದು ಅಂತನ್ನೋ ಅರ್ಥ ಆ ಪ್ರಶ್ನೆಗೆ. ಆಸನ ಜಯ, ಆಗ ಹೇಳಿದಂತಾನೆ ಗಟ್ಟಿಯಾಗಿ ಕುತ್ಕೋಬೇಕು, ಎಲ್ಲ ಕೆಲಸ ಬಿಟ್ಟು ಬೇರೆ ಏನು ಮಾಡೋದಿಲ್ಲ, ಏಳೋದಿಲ್ಲ, ಪೂಜ್ಯಗ ಬಿಟ್ಟು ಅಳಗಾಡೋದಿಲ್ಲ, ಈ ಭಾವನೆ ಬರಬೇಕು. ಆಸನ ಜಯ. ಅದರ ನಂತರ ಶ್ವಾಸ ಜಯ. ಅದರ ನಂತರ ಸಂಘಜಯ. ಸಂಘಜಯ ಅಂದರೆ ಏನು? ಸಂಪರ್ಕಗಳು ಅಂತ ಅರ್ಥ. ನಾನು ಯಾರಿಗೂ 8 ಗಂಟೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ ಅಥವಾ ಬರ್ತೇನೆ ಅಂತ ಹೇಳಿದ್ದೆ, ನಾನೇ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿದ್ದೆ. ಈಗ 8 ಗಂಟೆ ಆಯ್ತು, ಇವಾಗ ಏನು ಮಾಡಲಿ? ಹೀಗೆಲ್ಲ ಚಿಂತೆ ಇಟ್ಕೊಂಡಿದ್ದರೆ ಕೆಲಸ ಆಗೋದಿಲ್ಲ. ಎಲ್ಲ ಸಂಪರ್ಕ ಬಿಡಬೇಕು. ಆಗ ಹೇಳಿದಂತಾರೆ 1 ಗಂಟೆ ಹೊತ್ತು ನಾನೀಗ ಯಾವುದನ್ನು ಇಟ್ಕೊಂಡಿಲ್ಲ, ಈಗ ಯಾರ ಬಗ್ಗೆಯೂ ಮಾತಾಡೋದಿಲ್ಲ, ಯಾರ ಬಗ್ಗೆ ಲಕ್ಷ್ಯ ಕೊಡುವುದಿಲ್ಲ. ನಾನು ವೈಯಕ್ತಿಕವಾಗಿ ಸಹಿತ ಏನು ಪಾನೀಯವನ್ನು ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ, ಅದು ಬೇಕಾದಿರಲದು. ಸಂಡಿಗೆ, ಮಂಡಿಗೆ, ಬಿಸಿಬೇಳೆ ಭಾತು ಏನೆಲ್ಲ ಬೇಕಾದಿರಲಿ, ಯಾವುದಿದ್ದರೂ ಸ್ವೀಕಾರ ಮಾಡುವುದಿಲ್ಲ ನಾನು 1 ಗಂಟೆ ಹೊತ್ತು. ಹೀಗೆ ಸಂಪರ್ಕಗಳು, ಈ ಸಂಪರ್ಕವನ್ನು ಗೆಲ್ತಕ್ಕಂಥದ್ದೇ ಸಂಘಜಯ ಅಂತ. ಹಾಗೂ ಇಂದ್ರಿಯ ಜಯಗಳನ್ನು ಸಾಧಿಸುವ ಮೂಲಕ, ಇಂದ್ರಿಯಗಳು ಕೂಡ ಅದು ಬಂತಾಗಲೇ ನಾಲಿಗೆ ಗೆಲ್ತಕ್ಕಂಥ ಬಹಳ ಕಷ್ಟ. 8 ಗಂಟೆ ಆಯಿತು, ಕಾಫಿ ಟೈಮ್ ಆಯ್ತು, ಇವಾಗ ಕಾಫಿ ಕುಡಿಬೇಕು. ಬೆಳಿಗ್ಗೆ ಕಾಫಿ ಹಾಕೋಷ್ಟು ಸರಿ ಇರಲಿಲ್ಲ, ಇನ್ನೊಂದು ಸಲ ಕುಡ್ಬೋಣ. ಹೀಗೇನೇನು ಇಂದ್ರಿಯ ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಹಾಗಾಗಿ ಇಂದ್ರಿಯ ಜಯ ಇವುಗಳನ್ನು ಸಾಧನೆ ಮಾಡಿದಾಗ ಧ್ಯಾನವನ್ನು ಸಾಧಿಸಬಹುದಾಗಿದೆ. ಮುಂದೆ ಯಾವ ವಿಷಯದಲ್ಲಿ ಧ್ಯಾನ ಅನ್ನುವ ಪ್ರಶ್ನೆ ಕೇಳಿದ್ದಾನೆ ಪರೀಕ್ಷಿತ ರಾಜ. ಅದಕ್ಕೆ ಉತ್ತರವನ್ನು ನೋಡೋಣ. ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕು, ಹರಿಯ ಧ್ಯಾನ ಮಾಡಬೇಕು? 43ನೇ ಪ್ರಶ್ನೆ ಇದು. ಭೂತ ಭವಿಷ್ಯತ್ ವರ್ತಮಾನ, ಎಲ್ಲ ಜಗತ್ತು ಬ್ರಹ್ಮಾಂಡ ಕೋಶದಲ್ಲಿ ಕಾಣುತ್ತದೆ. ಈ ಬ್ರಹ್ಮಾಂಡದಲ್ಲಿ ಭೂತ ಭವಿಷ್ಯತ್ ವರ್ತಮಾನ, ಹಿಂದೆ ಇದ್ದ, ಈಗ ಇರುವ, ಮುಂದೆ ಸೃಷ್ಟಿಯಾಗಲಿರುವ ಎಲ್ಲ ಪ್ರಪಂಚ, ಸಂಪೂರ್ಣ ಜಗತ್ತು ಕಾಣಿಸ್ತದೆ. ಈ ಬ್ರಹ್ಮಾಂಡ ಅಂತಂದರೆ 14 ಲೋಕಗಳಷ್ಟು ವ್ಯಾಪ್ತಿಯನ್ನು ಪಡ್ಕೊಂಡಿದೆ. 14 ಲೋಕ ಯಾವುದು? ಅದರ ವಿವರಣೆ ಮುಂದೆ ಬರಲಿಕ್ಕಿದೆ. ಭೂಮಿಯ ಕೆಳಗೆ 7 ಲೋಕ, ಭೂಮಿಯ ಮೇಲೆ 7 ಲೋಕ, ಭೂಹು, ಭುವಃ, ಸ್ವಹಃ, ಮಹಃ, ಜನಃ, ತಪಃ, ಸತ್ಯಂ. ಭೂಮಿಯ ಕೆಳಗೆ 7 ಲೋಕ, ಅತಲ,
ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಲ. ಹೀಗೆ ಈ 14 ಲೋಕ ವ್ಯಾಪ್ತವಾಗಿರತಕ್ಕಂಥ ಬ್ರಹ್ಮಾಂಡ ಭಗವಂತನಿಗೆ ಶರೀರವಾಗಿದೆ.